ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ವಿಡಿಯೋ ಜಿಕೆಗೆ ಸಂಬಂಧಪಟ್ಟಂಥ ಅದರಲ್ಲೂ ಸಹ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದೆಲ್ಲ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರುತ್ತೆ, ಪ್ರಮುಖ ಪ್ರಶ್ನೋತ್ತರಗಳು. ಸೊ ನೋಡೋಣ, ಅದರ ಒಂದು ಎಕ್ಸ್ಪ್ಲನೇಷನ್ ಸಹ ನೋಡ್ತಾ ಹೋಗೋಣ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯನೂ ಸಹ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಇದಕ್ಕೂ ಮೊದಲು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಅದು ಯಾರೆಲ್ಲ ನೋಡ್ಕೊಳ್ಳಿ, ಅದು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕಂಟೆಂಟೇ ಆಗಿರುತ್ತೆ. ಇದು ಎರಡನೇ ಮುಂದುವರಿದ ಭಾಗ ಅಂತಲೇ ಹೇಳ್ಬಹುದಾಗಿರುತ್ತೆ. ಸೊ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು? ಸೊ ಇದಕ್ಕೆ ನಾವು ನೋಡ್ತಾ ಹೋದರೆ ಈ ಒಂದು ಕ್ವೆಶನ್ ಏನಿದೆಯೋ ಇದಕ್ಕೆ ನಾವು ಅಪ್ಲೈನ ಮಾಡ್ಕೊಳ್ಬೇಕಂತ ಹೇಳಿದರೆ, ಈಗ ರೀಸೆಂಟಾಗಿ ಭಾರತದ ಒಬ್ಬ ವ್ಯಕ್ತಿ ಈ ಒಂದು ಬಾಹ್ಯಾಕಾಶಕ್ಕೆ ಹೋಗಿ ಬಂದಿರತಕ್ಕಂಥ ಈಗ ನಡೆದಿರ್ತಕ್ಕಂಥ ಒಂದು ಘಟನೆ 18 ದಿನಗಳ ಕಾಲ ಶುಭಂ ಶುಕ್ಲಾರವರು ಭಾರತದಿಂದ ಭಾರತೀಯನಾಗಿ ಹೋಗಿ ಬಂದು ಇಳಿದಿದ್ದಾರೆ. ಸೊ ಈ ಒಂದು ಪಾಯಿಂಟು ಸಹ ತುಂಬ ಮುಖ್ಯವಾಗಿರುತ್ತೆ. ಈ ಒಂದು ಎಕ್ಸಾಮ್ಸ್ಗಳ ಮುಂದೆ ಏನು ಬರುತ್ತೋ ಅದಕ್ಕೆ ಕೇಳ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಇದೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಯ ಜೊತೆಗೆ ಈ ಒಂದು ಶುಭಂ ಶುಕ್ಲಾ ಏನಿದೆಯೋ ಆ ಒಂದು ಟಾಪಿಕ್ನು ಸಹ ನೀವು ತುಂಬ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರ್ತಕ್ಕಂಥದ್ದು. ಸೊ ಓಕೆ, ಬಾಹ್ಯಾಕಾಶಕ್ಕೆ ಹೋದಂಥ ಮೊದಲ ಭಾರತೀಯ ಯಾರು ಅಂತ ನೋಡೋದಾದರೆ ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ರವೀಶ್ ಮಲ್ಹೋತ್ರಾ, ಸುನಿತಾ ವಿಲಿಯಮ್ಸ್ ಅಂತ ಕೊಟ್ಟಿದ್ದಾರೆ. ಬಾಹ್ಯಾಕಾಶಕ್ಕೆ ಹೋದಂತಹ ಮೊಟ್ಟ ಮೊದಲ ಭಾರತೀಯ ಬಂದು ರಾಕೇಶ್ ಶರ್ಮಾರವರು. ಆ್ಯಂಡ್ ನೆಕ್ಸ್ಟ್ ಕಲ್ಪನಾ ಚಾವ್ಲಾನು ಬರ್ತಾರೆ. ಕಲ್ಪನಾ ಚಾವ್ಲಾ ಬಾಹ್ಯಾಕಾಶಕ್ಕೆ ಹೋದಂಥ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಆಗ್ತಾರೆ, ಕಲ್ಪನಾ ಚಾವ್ಲಾ. ಆ್ಯಂಡ್ ಸುನಿತಾ ವಿಲಿಯಮ್ಸ್ ಬಂದು ಇವರು ಬಾಹ್ಯಾಕಾಶದ ಅತಿ ಹೆಚ್ಚು ಸಮಯ ಕಳೆದಂತಹ ಒಬ್ಬ ವ್ಯಕ್ತಿ ಆಗ್ತಾರೆ, ಸುನಿತಾ ವಿಲಿಯಮ್ಸ್ ರವರು. ಓಕೆ, ನೋಡ್ತಾ ಹೋಗೋಣ. ಬಟ್ ರವೀಶ್ ಮಲ್ಹೋತ್ರಾ ಇವ್ರು ಬಂದು ಬಾಹ್ಯಾಕಾಶಕ್ಕೆ ಹೋಗಿಲ್ಲದೆ ಇರ್ತಕ್ಕಂಥವ್ರು. ಇವರೊಬ್ಬರು ಬಿಟ್ಟು 3 ಜನನು ಸಹ ಹೋಗಿದ್ದಾರೆ. ರಾಕೇಶ್ ಶರ್ಮಾ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಒಬ್ಬ ವ್ಯಕ್ತಿ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ನೋಡಿ, ರಾಕೇಶ್ ಶರ್ಮಾರವರೊಬ್ಬರು ಪೈಲಟ್ ಆಗಿ 1984ರಲ್ಲಿ 1984ರಲ್ಲಿ ಸೋವಿಯತ್ ರಾಕೆಟ್ ಸೂಯೆಜ್ T-11ರಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ. ಬಟ್ ಇವರು ಭಾರತದಿಂದ ಹೋಗಿರಲಿಲ್ಲ, ಬಟ್ ಭಾರತೀಯ ಅಂತಕ್ಕಂಥದ್ದು ನಿವಾಸಿ ಆಗಿರ್ತಾರೆ, ಬಟ್ ಭಾರತದಿಂದ ಹೋಗಿರ್ತಕ್ಕಂಥದ್ದಲ್ಲ, ಸೋವಿಯತ್ ಎಸ್. ಸೊ ಹಾಗಾಗಿ ಇವರು ರಾಕೇಶ್ ಶರ್ಮಾರವರು ಭಾರತ ಮೊಟ್ಟ ಮೊದಲ ಬಾಹ್ಯಾಕಾಶಕ್ಕೆ ಹಾರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಕಲ್ಪನಾ ಚಾವ್ಲಾ ಬರ್ತಾರೆ. ಕಲ್ಪನಾ ಚಾವ್ಲಾ ಇವರು ಬಂದು ಅಷ್ಟೇ ಅಮೇರಿಕನ್ ಬಾಹ್ಯಾಕಾಶ ಸಂಸ್ಥೆಯಿಂದ ಹೋಗಿರ್ತಕ್ಕಂಥದ್ದು. ಇವರು ಇಂಡಿಯಾದಿಂದ ಹೋಗಿರ್ತಕ್ಕಂಥದ್ದಲ್ಲ, ಇಂಡಿಯಾದ ವ್ಯಕ್ತಿ ಆದ್ರೂ ಸಹ ಇವರು ಅಮೇರಿಕನ್ ಬಾಹ್ಯಾಕಾಶ ಸಂಸ್ಥೆಯಿಂದ ಗಗನಯಾತ್ರೆಗೆ 1997ರಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ ಮೂಲದ ಮಹಿಳೆಯಾಗಿರ್ತಾರೆ. ಇದು ಸಹ ಕೇಳ್ತಾರೆ, ಭಾರತದ ಮೊಟ್ಟ ಮೊದಲ ಮಹಿಳೆ ಬಾಹ್ಯಾಕಾಶಕ್ಕೆ ಹೋದಂಥ ಮೊಟ್ಟ ಮೊದಲ ಮಹಿಳೆ ಯಾರು? ಆ್ಯಂಡ್ ನೆಕ್ಸ್ಟು ಅವರು ಫೆಬ್ರವರಿ 1, 2003ರಂದು 7 ಸದಸ್ಯರ ಸಿಬ್ಬಂದಿಯೊಂದಿಗೆ ಬಾಹ್ಯಾಕಾಶದಿಂದ ಹಿಂದಿರುಗುತ್ತಿದ್ದಾಗ ನಿಧನರಾಗ್ತಾರೆ. ಆ್ಯಂಡ್ ಇವ್ರು ಕಲ್ಪನಾ ಚಾವ್ಲಾ ಮೇಲೆ ಹೋಗ್ತಾರೆ, ಬಟ್ ಲ್ಯಾಂಡ್ ಆಗೋಷ್ಟರಲ್ಲಿ ಇವರು ಯಾವುದೋ ಒಂದು ಅಡಚಣೆಯಿಂದ ಅವ್ರು ಏನು ಮಾಡ್ತಾರೆ, ಸಾವನ್ನು ಅಪ್ತಾರೆ. ಓಕೆ, ಇದು ಸಹ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪಾಯಿಂಟ್ ನೋಡೋದಾದರೆ ನಾವು ಏನಿದೆ ಸುನಿತಾ ವಿಲಿಯಮ್ಸ್ ರವರು. ಸೊ ಇವರ ಏನು ಹೇಳ್ತೀವಿ, ಇವರು ಅಮೇರಿಕನ್ ಬಾಹ್ಯಾಕಾಶ ಸಂಸ್ಥೆ ನಾಶದಿಂದ ಹೋಗಿರ್ತಕ್ಕಂಥ ವ್ಯಕ್ತಿ ಆದ್ರೂ ಸಹ ಅತಿ ಹೆಚ್ಚು ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥವ್ರು 50 ಗಂಟೆಗಳು 40 ನಿಮಿಷ ಏನಿದೆಯೋ ಇಷ್ಟು ಕಾಲ ಅವರು ಬಾಹ್ಯಾಕಾಶದಲ್ಲಿ ಇರ್ತಾರೆ. ಸೊ ಹಾಗೆ ಇವರು ಅತಿ ಹೆಚ್ಚು ಸಮಯ ಬಾಹ್ಯಾಕಾಶದಲ್ಲಿ ಕಳೆದಂಥ ಒಬ್ಬ ವ್ಯಕ್ತಿ ಅಂತಲೂ ಸಹ ಹೇಳ್ತಾರೆ ಸುನಿತಾ ವಿಲಿಯಮ್ಸ್. ಇವರು ಸಹ ಇವರ ತಂದೆ ಭಾರತೀಯ ಮೂಲದವರಂತೆ. ಆ್ಯಂಡ್ ನೆಕ್ಸ್ಟ್ ಇವ್ರು ಮೇಯ್ನಾಗಿ ಹೇಳ್ಬೇಕಂತಂದರೆ ಅಮೇರಿಕಾದವರು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಇನ್ನು ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಎಲ್ಲ ನೋಡ್ತಾ ಹೋದಾಗ ರವೀಶ್ ಮಲ್ಹೋತ್ರಾ ಎಂದಾರೋ ಇವರು ಬಾಹ್ಯಾಕಾಶಕ್ಕೆ ಹೋಗಿರೋದಿಲ್ಲ, ಬಟ್ ಈ ಒಂದು ಏನು ರಾಕೇಶ್ ಶರ್ಮಾ ಹೋಗಿರ್ತಾರೋ 1984ರಲ್ಲಿ ರಾಕೇಶ್ ಶರ್ಮಾರವರು ಹೋಗ್ತಾರೋ ಅವರ ಒಂದು ಕಾರ್ಯಾಚರಣೆಯಲ್ಲಿ ಬೆಂಬಲಿಗರಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥವ್ರು. ಇವರು ಎಂದಿಗೂ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಲು ಸಾಧ್ಯವಾಗಲಿಲ್ಲ. ಓಕೆ, ಸೊ ಇಷ್ಟು ಈ ಒಂದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಸೊ ಇದರ ಜೊತೆಗೆ ಶುಭಂ ಶುಕ್ಲಾರವರ ಒಂದು ಮಾಹಿತಿನೂ ಸಹ ನೀವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡಿ, ಹೆಚ್ಚಿನವು ನದಿಗಳು ಮತ್ತು ಸಮುದ್ರ ಅಲೆಗಳಿಗಿಂತ ಸಂಗ್ರಹವಾದ ಮರಳು ಮತ್ತು ಹೂಳುಗಳಿಂದ ರೂಪುಗೊಳ್ಳುತ್ತದೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು 4 ಮಣ್ಣುಗಳನ್ನು ಕೊಟ್ಟಿದ್ದಾರೋ ಅದರಲ್ಲಿ ಒಂದು ವಿಧವಾದ ಮಣ್ಣು ಈ ಒಂದು ನದಿಗಳು ಸಮುದ್ರದ ಅಲೆಗಳಿಂದ ಸಂಗ್ರಹವಾದಂತಹ ಹೂಳುಗಳಿಂದ ರೂಪುಗೊಳ್ತಕ್ಕಂಥ ಒಂದು ಮಣ್ಣಾಗಿರುತ್ತದೆ.
ಯಾವುದು ಲ್ಯಾಟರೈಟ್ ಮಣ್ಣ, ಮೆಕ್ಕಲು ಮಣ್ಣ, ಜೋಗು ಮಣ್ಣು, ಕ್ಷಾರೀಯ ಮಣ್ಣು, ಯಾವ ಮಣ್ಣು ಅಂತ ನೋಡೋದಾದರೆ ಮೆಕ್ಕಲು ಮಣ್ಣು. ಆಪ್ಷನ್ ಬಿ ಮೆಕ್ಕಲು ಮಣ್ಣು. ಇದು ಏನು ಮಾಡುತ್ತೆ, ನದಿಗಳು ಹೊತ್ತು ತಂದಂಥ ಸಂಚಯನದಿಂದ ಆಗ್ತಕ್ಕಂಥ ಒಂದು ಮಣ್ಣು ಅಂತ ಹೇಳ್ತೀವಿ. ಸೊ ಇದು ತುಂಬ ಫಲವತ್ತತೆಯಿಂದ ಕೂಡಿದ್ದು, ಇದು ಕೃಷಿಗೆ ಯೋಗ್ಯವಾದಂಥ ಒಂದು ಮಣ್ಣು ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ಮೆಕ್ಕಲು ಮಣ್ಣಾಗಿರುತ್ತೆ. ಸೊ ನೋಡಿ ಇಲ್ಲಿದೆ, ಮೆಕ್ಕಲು ಮಣ್ಣು ಅಂತಂದರೆ ಪ್ರವಾಹ ಬಯಲು ಪ್ರದೇಶಗಳ ಮೇಲೆ ಅಥವಾ ನದಿ ಪಾತ್ರಗಳಲ್ಲಿ ಹರಿಯುವ ನೀರಿನಿಂದ ಸಂಗ್ರಹವಾಗ್ತಕ್ಕಂಥ ಒಂದು ಫಲವತ್ತಾದ ಮಣ್ಣಾಗಿರುತ್ತದೆ. ಇದು ನದಿಗಳು ಮತ್ತು ನದಿಗಳು ರಭಸದಿಂದ ವರ್ಗಾಯಿಸಲ್ಪಟ್ಟ ಸಂಗ್ರಹವಾದ ಕೆಸರುಗಳಿಂದ ರೂಪುಗೊಂಡಿರ್ತಕ್ಕಂಥದ್ದು. ಕೆಸರು ಆಗಿರ್ಬೋದು ಅಥವಾ ಹೂಳು ಅಂತ ಏನು ಹೇಳ್ತೀವೋ ಅದರಿಂದ ಇದು ಆಗಿರುತ್ತೆ. ಆ್ಯಂಡ್ ಇದು ಅತ್ಯಂತ ಫಲವತ್ತಾಗಿದ್ದು, ಇದು ನದಿಗಳು ತರುವ ಶೇಖರಣೆಯಿಂದ ರೂಪುಗೊಳ್ತಕ್ಕಂಥದ್ದು. ಆ್ಯಂಡ್ ಈ ಮಣ್ಣು ತುಂಬ ಫಲವತ್ತಾಗಿದ್ದು ಕೃಷಿಗೆ ಸೂಕ್ತವಾಗಿರುತ್ತದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ನಾವು ನೋಡಿ, ಭಾರತದ ಮೊದಲ ಗ್ರಾಫೀನ್ ನಾವೀನ್ಯತೆ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣ, ಕೇರಳ ಅಂತ ಕೊಟ್ಟಿದ್ದಾರೆ. ಸೊ ಭಾರತ ಮೊದಲ ಗ್ರಾಫೀನ್ ನಾವೀನ್ಯತೆ ಕೇಂದ್ರ ಬಂದು ಆಪ್ಷನ್ ಡಿ ಕೇರಳದಲ್ಲಿ ಇರ್ತಕ್ಕಂಥದ್ದು. ಕೇರಳ ನೋಡಿ, ಇದು ಕೇರಳದ ಡಿಜಿಟಲ್ ವಿಶ್ವವಿದ್ಯಾಲಯ ಸೆಂಟರ್ ಫಾರ್ ಮೆಟೀರಿಯಲ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ ಮತ್ತು ಟಾಟಾ ಸ್ಟೀಲ್ ಲಿಮಿಟೆಡ್ನ ಜಂಟಿ ಉದ್ಯಮವಾಗಿರ್ತಕ್ಕಂಥದ್ದು. ಇದನ್ನು ಕೇರಳದ ತ್ರಿಶೂರ್ನಲ್ಲಿ ಸ್ಥಾಪಿಸಲಾಗಿದೆ. ಎರಡು ಸಹ ಸೇರಿಕೊಂಡು ಈ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟು, ಭಾರತದಲ್ಲಿ ಮೊದಲ ಬಾರಿಗೆ ASLV ಅನ್ನು ಯಾವಾಗ ಬಳಸಲಾಯಿತು? ASLV ಅಡ್ವಾನ್ಸ್ಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ. ಇದನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. 1980, 87, 94, 2000. ಸೊ ಇದನ್ನು 1987ರಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅಡ್ವಾನ್ಸ್ಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ ನೋಡಿದರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ ಅಡ್ವಾನ್ಸ್ಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ. ಇದು 150 kg ಉಪಗ್ರಹಗಳನ್ನು LEOನಲ್ಲಿ ಇರಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ವಿನ್ಯಾಸಗೊಳಿಸ್ತಿರ್ತಕ್ಕಂಥದ್ದು. ಅಂದರೆ ಏನಿಲ್ಲ, ಇದೊಂದು ವೆಹಿಕಲ್ ಆಗಿರುತ್ತೆ. ಯಾವ ರೀತಿ ಅಂತ ಹೇಳಿದರೆ, ಈ ಒಂದು ಉಪಗ್ರಹಗಳು ಏನಿರುತ್ತೋ ಸ್ಯಾಟಲೈಟ್ಗಳಂತ ಏನು ಹೇಳ್ತೀವೋ, ಸೊ ಅದನ್ನು ಇರಿಸ್ಕೊಂಡು ತೊಗೊಂಡೋಗೋದಕ್ಕೆ ಇರ್ತಕ್ಕಂಥ ಒಂದು ವೆಹಿಕಲ್ ಥರ ಅಡ್ವಾನ್ಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಕ್ಕಂಥದ್ದು. ಸೊ ಇದನ್ನು 1987ರಲ್ಲಿ ಪ್ರಾರಂಭವನ್ನು ಸ್ಥಾಪನೆಯನ್ನು ಅಥವಾ ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು, ವೈದ್ಯಕೀಯದಲ್ಲಿ ರೋಗ ನಿರ್ಣಯಕ್ಕಾಗಿ ಈಗ ದಿನನಿತ್ಯ ಬಳಸಲಾಗುವ ಎಕ್ಸ್ರೇ ಕಿರಣಗಳನ್ನು ಕಂಡುಹಿಡಿದವರು ಯಾರು? ನೋಡಿ, ಎಕ್ಸ್ರೇ ಕಿರಣಗಳಾಗಿರ್ಬೋದು, ನಿರಳತಿತ ಕಿರಣಗಳಾಗಿರ್ಬೋದು, ಗಾಮಾ, ಆಲ್ಫಾ, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಎಲ್ಲನೂ ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಬಟ್ ಎಕ್ಸ್ರೇ ಕಿರಣವನ್ನು ಕಂಡುಹಿಡಿದವರು ಯಾರು? ವಿಲ್ಹೆಲ್ಮ್ ರಾನ್ಸನ್ ಅಂತ ಕೊಟ್ಟಿದ್ದಾರೆ. ನೀಲ್ಸ್ ಬೋರ್, ಅರ್ನೆಸ್ಟ್ ರುದರ್ಫೋರ್ಡ್, ಮ್ಯಾಕ್ಸ್ ಬಾರ್ನ್. ನಿಮಗೆ ಗೊತ್ತಿರಲೇಬೇಕು ಆನ್ಸರು. ಯಾಕಂದರೆ ನೀಲ್ ಬೋರ್ ಮತ್ತು ರುದರ್ಫೋರ್ಡ್ ಅವರೆಲ್ಲ ಎಲೆಕ್ಟ್ರಾನು, ಪ್ರೋಟಾನು ಮತ್ತು ಕವಚಗಳು, ಸೊ ಇಲ್ಲಿ ಬರ್ತಾರೆ, ಹೌದಲ್ವಾ? ಸೊ ಇಲ್ಲಿ ಎಕ್ಸ್ ಕಿರಣಗಳನ್ನು ಕಂಡಿರ್ತಕ್ಕಂಥ ಯಾರಂತ ಹೇಳಿದರೆ ಆಪ್ಷನ್ 1 ರಾನ್ಸನ್ ರವರು. ಸೊ ಇವರ ಹೆಸರಲ್ಲಿ ಒಂದು ಧಾತುನೂ ಸಹ ಇದೆ ನೋಡಿ. ವಿಲ್ಹೆಲ್ಮ್ ಕಾನ್ರಾಡ್ ರಾನ್ಸನ್ ಅಂತ ಹೇಳ್ತೀವಿ. 27 ಮಾರ್ಚ್ 1845, 10 ಫೆಬ್ರವರಿ 1923 ಇವರ ಒಂದು ಕಾಲಾವಧಿಯಾಗಿರುತ್ತೆ. ಇವರು ಒಬ್ಬ ಜರ್ಮನ್ ಅಥವಾ ಡಚ್ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಭೌತಶಾಸ್ತ್ರಜ್ಞರಾಗಿರ್ತಾರೆ. ಇವರು 8 ನವೆಂಬರ್ 1895ರಂದು ಎಕ್ಸ್ರೇ ಅಥವಾ ರಾನ್ಸನ್ ಕಿರಣಗಳೆಂದು ಕರೆಯಲ್ಪಡುವಂಥ ತರಂಗಾಂತರ ವ್ಯಾಪ್ತಿಯಲ್ಲಿ ವಿದ್ಯುತ್ಕಾಂತೀಯ ವಿಕಿರಣವನ್ನು ಉತ್ಪಾದಿಸ್ತಾರೆ ಅಥವಾ ಪತ್ತೆ ಹಚ್ತಾರೆ. 1895ರಲ್ಲಿ ರಾನ್ಸನ್ ರವರು ಈ ಒಂದು ಎಕ್ಸ್ರೇ ಕಿರಣಗಳನ್ನು ಪತ್ತೆ ಹಚ್ತಾರೆ. ಸೊ ಹಾಗಾಗಿ ಇವರಿಗೆ 1901ರಲ್ಲಿ ಭೌತಶಾಸ್ತ್ರದ ಮೊದಲ ನೊಬೆಲ್ ಪ್ರಶಸ್ತಿನೂ ಸಹ ದೊರಕುತ್ತೆ. ಆ್ಯಂಡ್ ಅವರ ಸಾಧನೆಗಳ ಗೌರವಾರ್ಥವಾಗಿ 2004ರಲ್ಲಿ ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರ ಒಕ್ಕೂಟ ಬಹು ಐಸೋಟೋಪ್ಗಳನ್ನು ಹೊಂದಿರತಕ್ಕಂಥ ಒಂದು ವಿಕಿರಣಶೀಲ ಅಂಶವಾದ ರಾನ್ಸೇನಿಯಂ ಅನ್ನು ಅವರ ಹೆಸರಿನಿಂದ ಹೆಸರಿಸಲಾಗುತ್ತದೆ.
ಬ್ರೌನ್ಸೇನಿಯಂ ಅಂತ ಒಂದು ಐಸೋಟೋಪ್ ಏನಿರೋದು, ಸೊ ಅದರ ಹೆಸರನ್ನು ಇವರ ಒಂದು ನೆನಪಿಗೋಸ್ಕರ ಆ ಒಂದು ಧಾತುವನ್ನು ಸಹ ಇಟ್ಟಿರ್ತಕ್ಕಂಥದ್ದಾಗಿದೆ. ಓಕೆ, ಸೊ ಇದು ಬಂದು ಇವರ ಒಂದು ಇದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಇರ್ತಕ್ಕಂಥ ಏನು ನೀಲ್ಸ್ ಬೋರ್ ಆಗಿರ್ಬೋದು ಆ್ಯಂಡ್ ರುದರ್ಫೋರ್ಡ್ ಅಂತಕ್ಕಂಥದ್ದು ಏನಿದೆಯೋ, ಇನ್ನು ಆಲ್ರೆಡಿ ನಿನ್ನೆ ಒಂದು ಕ್ಲಾಸಲ್ಲೂ ಸಹ ನಾನು ಹೇಳಿದ್ದೆ ಇವರ ಬಗ್ಗೆ. ಸೊ ನೀಲ್ಸ್ ಬೋರ್ ಅಂತಕ್ಕಂಥವ್ರು ಕವಚಗಳನ್ನು ಕಂಡುಹಿಡಿತಾರೆ, ಹೌದಲ್ವಾ? ಸೊ ಕವಚಗಳಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ರುದರ್ಫೋರ್ಡ್ ಬಂದು ಪರಮಾಣು ರಚನೆಯಲ್ಲಿ ಬರ್ತಾರೆ. ಇವರು ಪ್ರೋಟಾನನ್ನು ಕಂಡುಹಿಡಿತಾರೆ, ಪ್ರೋಟಾನ್. ಆ್ಯಂಡ್ ನೆಕ್ಸ್ಟು ಎಲೆಕ್ಟ್ರಾನ್ ಸಹ ಕಂಡುಹಿಡಿತಾರೆ. ಯಾರು ಎಲೆಕ್ಟ್ರಾನ್ ಕಂಡುಹಿಡಿಯೋರು? ಜೆ ಥಾಮ್ಸನ್. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೋಟಾನ್ ಆಯಿತು, ಎಲೆಕ್ಟ್ರಾನ್ ಆಯಿತು, ನ್ಯೂಟ್ರಾನನ್ನು ಕಂಡುಹಿಡಿತಕ್ಕಂಥದ್ದು ಯಾರು ಅಂತ ಹೇಳಿದರೆ ಜೇಮ್ಸ್ ಚಾಡ್ವಿಕ್ ರವರು ನ್ಯೂಟ್ರಾನನ್ನು ಕಂಡುಹಿಡಿತಕ್ಕಂಥದ್ದು. ನೆಕ್ಸ್ಟು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಎಂಬ ಪದವನ್ನು ಯಾರು ಸೃಷ್ಟಿಸಿದರು? ಜಾನ್ ಬರ್ಗರ್, ಚಾರ್ಲ್ಸ್ ಬ್ಯಾಚ್ಮನ್, ಜಾನ್ ಮೆಕಾರ್ಥೆ, ಡೇವಿಡ್ ಬ್ರಾಡ್ಲಿ. ಕೃತಕ ಬುದ್ಧಿಮತ್ತೆ ಅಥವಾ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮೊಟ್ಟ ಮೊದಲ ಬಾರಿಗೆ ಪದವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಆಪ್ಷನ್ ಸಿ ಜಾನ್ ಮೆಕಾರ್ಥಿ. ಗಾಟ್ ಇಟ್? ಆ್ಯಂಡ್ ನೆಕ್ಸ್ಟು ಗಣಿತದ ಈ ಕೆಳಗಿನ ಯಾವ ಶಾಖೆಯನ್ನು ನ್ಯೂಟನ್ ಕಂಡುಹಿಡಿದರು? ಕಲನಶಾಸ್ತ್ರ, ತರ್ಕಶಾಸ್ತ್ರ, ಬೀಜಗಣಿತ, ಜ್ಯಾಮಿತಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆದರೆ ನ್ಯೂಟನ್ ಕಂಡುಹಿಡಿತಕ್ಕಂಥದ್ದು ಆಪ್ಷನ್ ಎ ಕಲನಶಾಸ್ತ್ರ. ನೋಡಿ, ಇಲ್ಲಿ ಇರ್ತಕ್ಕಂಥದ್ರಲ್ಲಿ ಕಲನಶಾಸ್ತ್ರ ಬಂದು ಸರ್ ಐಸಾಕ್ ನ್ಯೂಟನ್ ಇಂಗ್ಲೆಂಡ್ನವರು 17ನೇ ಶತಮಾನದ ಮಧ್ಯಭಾಗದಲ್ಲಿ ಕಂಡುಹಿಡಿತಾರೆ. ಆ್ಯಂಡ್ ತರ್ಕಶಾಸ್ತ್ರ ಬಂದು ಅರಿಸ್ಟಾಟಲು ಗ್ರೀಸ್ನಲ್ಲಿ 384-322 ಕ್ರಿಸ್ತಪೂರ್ವ ಆ ಒಂದು ಇದರಲ್ಲಿ ಬರ್ತಕ್ಕಂಥದ್ದು. ಬೀಜಗಣಿತವನ್ನು ಕಂಡಿತಕ್ಕಂಥದ್ದು ಮೊಹಮ್ಮದ್ ಇಬ್ನು ಅಲ್ ಕ್ವಾರಿಜ್ಮಿ ಅಂತಕ್ಕಂಥದ್ದು ಪರ್ಷಿಯಾದವರು 9ನೇ ಶತಮಾನದಲ್ಲಿ ಕಂಡುಹಿಡಿತಾರೆ. ಜ್ಯಾಮಿತಿ ಬಂದು ಯೂಕ್ಲಿಡ್ 300 ಕ್ರಿಸ್ತಪೂರ್ವದಲ್ಲಿ ಕಂಡುಹಿಡಿತಕ್ಕಂಥದ್ದು. ಸೊ ತುಂಬ ಇಂಪಾರ್ಟೆಂಟ್, ಇವೆಲ್ಲ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವೆಶನ್ಸ್ಗಳಾಗಿರುತ್ತೆ. ಇಷ್ಟು ನೋಡ್ಕೊಳ್ತಾ ಹೋಗಿ ನೋಟ್ ಮಾಡ್ಕೊಳ್ತಾನೆ ಹೋಗಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ನೋಡಿ, ಧ್ರುವ ನಕ್ಷತ್ರವು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುವಂತೆ ಏಕೆ ಕಾಣುತ್ತವೆ? ಇತರ ಎಲ್ಲ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ತೋರುತ್ತವೆ. ಅಂದರೆ ಏನಿದೆ ಅಂತ ಹೇಳಿದ್ರೆ, ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುತ್ತವೆ, ಆದರೆ ಧ್ರುವ ನಕ್ಷತ್ರಗಳು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುತ್ತವೆ, ಕಾನ್ಸ್ಟೆಂಟ್ ಆಗಿರುತ್ತವೆ. ಯಾಕೆ ಆ ರೀತಿ ಕಾಣಿಸುತ್ತವೆ? ಬಿಕಾಸ್ ಧ್ರುವ ನಕ್ಷತ್ರವು ಭೂಮಿಯ ಅಕ್ಷದ ದಿಕ್ಕಿನಲ್ಲಿರುವುದರಿಂದ ಈ ಒಂದು ಧ್ರುವ ನಕ್ಷತ್ರ ಕಾನ್ಸ್ಟೆಂಟ್ ಆಗಿರೋ ಥರ ಕಾಣಿಸುತ್ತೆ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡ್ಯಾಶ್ ಎಂಬುದು ಖಾಸಗಿ ನೆಟ್ವರ್ಕ್ನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಬಳಸುವ ಒಂದು ಸಾಫ್ಟ್ವೇರ್ ಆಗಿದೆ. ಸುರಕ್ಷತೆಗಾಗಿ. ಸೊ ಆಲ್ರೆಡಿ ಫಸ್ಟ್ ಒಂದು ಕ್ವೆಶನ್ ಹೇಳಿದ್ದೆ ನಿಮಗೆ, ಏನಂತ ಹೇಳಿದ್ರೆ ಮಾಲ್ವೇರ್ ಅಂತಕ್ಕಂಥದ್ದು ಒಂದು ದುರುದ್ದೇಶದಿಂದ ಇರ್ತಕ್ಕಂಥದ್ದು, ಕಂಪ್ಯೂಟರ್ಗೆ ಹಾನಿಯನ್ನು ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್, ಸಾಫ್ಟ್ವೇರ್ ಪ್ರೋಗ್ರಾಮ್ ನಾವು ಮಾಲ್ವೇರ್ ಅಂತ ಕರಿತೀವಿ. ಇಟ್ ಮೀನ್ಸ್ ಅದು ಹಾನಿಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸುರಕ್ಷತೆಯನ್ನು ಕಾಪಾಡೋದಕ್ಕೋಸ್ಕರ ಬಳಸ್ತಕ್ಕಂಥ ಸಾಫ್ಟ್ವೇರ್ ಬಂದು ಫೈರ್ವಾಲ್. ಆಪ್ಷನ್ ಸಿ ಫೈರ್ವಾಲ್. ಏನು ಆಂಟಿಬಯೋಟಿಕ್ ಅಂತ ಹೇಳ್ತೀವಿ, ಬಾಡಿಗೆ ಇಂಜೆಕ್ಟ್ ಮಾಡ್ತೀವಿ ವೈರಸ್ ಅಟ್ಯಾಕ್ ಆದಾಗ ಅಥವಾ ಏನೋ ಒಂದು ಕಾಯಿಲೆ ಬಂದಾಗ. ಸೊ ಅದೇ ರೀತಿ ಈ ಒಂದು ಸಾಫ್ಟ್ವೇರಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಫೈರ್ವಾಲ್. ವೈರಸನ್ನು ನಾಶ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಆ ಒಂದು ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದಾಗಿರ್ಬೋದು, ಆ ಕೆಲಸ ಮಾಡ್ತಕ್ಕಂಥದ್ದು ಫೈರ್ವಾಲ್ ಆಗಿರುತ್ತೆ. ಸೊ ಓಕೆ, ನೋಡ್ತಾ ಹೋಗೋಣ ಇದಕ್ಕೂ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಷನ್ನ. ಸೊ ನೋಡಿ, ಫೈರ್ವಾಲ್ ಇದು ಅನಧಿಕೃತ ಇಂಟರ್ನೆಟ್ ಬಳಕೆದಾರರು ಇಂಟರ್ನೆಟ್ಗೆ ಸಂಪರ್ಕಗೊಂಡಿರುವ ಖಾಸಗಿ ನೆಟ್ವರ್ಕ್ಗಳನ್ನು ಪ್ರವೇಶಿಸುವುದನ್ನು ತಡೆಯುತ್ತದೆ.
ಓಕೆ, ಸೊ ನಮ್ಮ ಒಂದು ಇಂಟರ್ನೆಟ್ಟಿಂದ ಬೇರೆ ಇನ್ನೂ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಂಡಾಗ ಕೆಲವೊಂದು ಫೇಕ್ ಇದು ಬರುತ್ತೆ, ಡೌನ್ಲೋಡ್ ಮಾಡ್ಕೋಬೇಡಿ. ಅಥವಾ ಬೇರೆ ಇಂಟರ್ನೆಟ್ಟಿಂದ ಏನೋ ಒಂದು ನೆಟ್ವರ್ಕಿಂದ ನಿಮಗೆ ತೊಂದರೆ ಆಗುತ್ತೆ, ಡೇಟಾ ಕದೀತಾರೆ, ಸೊ ಈ ರೀತಿ ಎಲ್ಲ ಬರುತ್ತೆ ಅಲ್ವಾ. ಸೊ ಅದನ್ನೇ ತಪ್ಪಿಸೋದಕ್ಕೋಸ್ಕರ ಇರ್ತಕ್ಕಂಥದ್ದು ಈ ಒಂದು ಫೈರ್ವಾಲ್ ಆಗಿರುತ್ತೆ. ಇನ್ನು ಮೇಲ್ವೇರ್ ಅಂತಕ್ಕಂಥದ್ದು ಮೇಲ್ವೇರ್ ಆಲ್ರೆಡಿ ಹೇಳಿದಾಗೆ ನಾನು, ಇದೊಂದು ಕಂಪ್ಯೂಟರ್ಗೆ ಹಾನಿಕಾರಕ ಫೈಲ್ ಅಥವಾ ಪ್ರೋಗ್ರಾಮ್ ಆಗಿದ್ದು ಇದನ್ನು ಮಾಲ್ವೇರ್ ಅಥವಾ ದುರುದ್ದೇಶಪೂರಿತವಾದ ಒಂದು ಸಾಫ್ಟ್ವೇರ್ ಅಂತ ಕರೆಯಲಾಗುತ್ತದೆ. ಇದು ಮಾಲ್ವೇರ್ ಬಂದು ಇದು ನೆಗೆಟಿವ್ ಆಗಿರುತ್ತೆ, ಇದು ಪಾಸಿಟಿವ್, ಇದೆರಡು ಆಪೋಸಿಟ್. ಇನ್ನು ಎನ್ಕ್ರಿಪ್ಷನ್ ಅಂದರೆ ಏನು? ಇದು ಡೇಟಾ ಅಥವಾ ಸಂದೇಶಗಳನ್ನು ಎನ್ಕ್ರಿಪ್ಟ್ ಮಾಡೋ ಪ್ರಕ್ರಿಯೆ ಆಗಿದ್ದು ಇದರಿಂದ ಕೆಲವು ಜನರು ಮಾತ್ರನೇ ಓದಬಹುದಾಗುತ್ತೆ, ಎಲ್ಲರಿಗೂ ಸಹ ಇದು ದೊರಕತಕ್ಕಂಥದ್ದು ಅಲ್ಲ. ಇನ್ನು ನೆಕ್ಸ್ಟ್ ಕ್ಲಿಕ್ ಬೈಟ್, 4ನೇ ಆಪ್ಷನ್ ಏನಿದೆಯೋ ಕ್ಲಿಕ್ ಬೈಟ್, ಇದು ಒಂದು ರೀತಿಯ ಜಾಹೀರಾತಾಗಿದ್ದು ಇದು ಗಮನ ಸೆಳೆಯಲು ಮತ್ತು ನಿರ್ದಿಷ್ಟ ವೆಬ್ ಪುಟಕ್ಕೆ ಲಿಂಕನ್ನು ಕ್ಲಿಕ್ ಮಾಡಲು ಸಂದರ್ಶಕರನ್ನು ಪ್ರೇರೇಪಿಸಲು ಬಳಸ್ತಕ್ಕಂಥದ್ದು ಈ ಒಂದು ಕ್ಲಿಕ್ ಬೈಟ್ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಸೊ ನೋಡಿ, ಇದು ಆಂಡ್ರಾಯ್ಡ್ ಅಭಿವೃದ್ಧಿಯ ಅಧಿಕೃತ ಭಾಷೆ ಯಾವುದು? ಆಂಡ್ರಾಯ್ಡ್ ಅಭಿವೃದ್ಧಿಯ ಅಧಿಕೃತ ಭಾಷೆ ಯಾವುದು? ಜಾವಾ, ಕೋಬಾಲ್, ಫೋರ್ಟ್ರಾನ್, ಅಡಾ. ಸೊ ಆನ್ಸರ್ ಬಂದು ಆಪ್ಷನ್ ಎ ಜಾವಾ. ಏನು ಜಾವಾ ಇದೆಯೋ, ಸೊ ಜಾವಾ ಆಗಿರ್ಬೋದು, ನಾವು ನೋಡ್ತಾ ಹೋಗ್ತೀವಿ, ಕೋಬಾಲ್ ಆಗಿರ್ಬೋದು, ಇವೆಲ್ಲ ಆ್ಯಕ್ಚುಲಿ ಒಂದು ಉನ್ನತ ಭಾಷೆನೇ ಬರುತ್ತೆ. ಬಟ್ ಆಂಡ್ರಾಯ್ಡ್ ಅಭಿವೃದ್ಧಿಯ ಅಧಿಕೃತ ಭಾಷೆ ಯಾವುದು ಅಂತ ಹೇಳಿದ್ರೆ ಅದು ಜಾವಾ ಆಗಿರುತ್ತೆ. ಇದೊಂದು ಕಂಪ್ಯೂಟರ್ ಪ್ರೋಗ್ರಾಮ್ ಭಾಷೆಯಾಗಿದ್ದು ಜಾವಾವನ್ನು 1995ರಲ್ಲಿ ಜೇಮ್ಸ್ ಗೋಸ್ಲಿಂಗ್ ರವರು ಅಭಿವೃದ್ಧಿಪಡಿಸ್ತಾರೆ. ವೆರಿ 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 ಇಂಪಾರ್ಟೆಂಟ್. ಜಾವಾವನ್ನು ಅಭಿವೃದ್ಧಿಪಡಿಸಿದವರು ಕಂಡುಹಿಡಿದವರು ಯಾರು ಅಂತ ಹೇಳಿದರೆ 1995ರಲ್ಲಿ ಜೇಮ್ಸ್ ಗೋಸ್ಲಿಂಗ್ ರವರು. ಇವರನ್ನು ಜಾವಾದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇದನ್ನು ಪ್ರಾಥಮಿಕವಾಗಿ ಇಂಟರ್ನೆಟ್ ಆಧಾರಿತ ಅಪ್ಲಿಕೇಶನ್ಗಳಿಗೆ ಬಳಸಲಾಗುತ್ತದೆ. ಇದು ಆಂಡ್ರಾಯ್ಡ್ ಅಭಿವೃದ್ಧಿಯ ಅಧಿಕೃತ ಭಾಷೆಯೂ ಸಹ ಆಗಿರುತ್ತದೆ. ಕ್ಲಿಯರ್. ಆ್ಯಂಡ್ ನೆಕ್ಸ್ಟು ಕೋಬಲ್ ಕೊಟ್ಟಿದ್ದಾರೆ. ಸೊ ಕೋಬಲ್ ಅಂತಕ್ಕಂಥ ಇದು ಸಹ ಒಂದು ಭಾಷೆನೇ ಆಗಿರುತ್ತೆ, ಉನ್ನತ ಭಾಷೆ, ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಒಂದು ಭಾಷೆ. ಇದನ್ನು ಮೊದಲು 1960ರಲ್ಲಿ ಒಂದು ಕೊಡಾಯ್ಸಿಲ್ ಸಮಿತಿಯು ಅಭಿವೃದ್ಧಿಪಡಿಸಿದೆ. ಇದನ್ನು ಪ್ರಾಥಮಿಕವಾಗಿ ವ್ಯವಹಾರ ಆಧಾರಿತ ಅನ್ವಯಿಕೆಗಳಲ್ಲಿ ಬಳಸಲು ವಿನ್ಯಾಸಗೊಳಿಸಲಾಗಿರ್ತಕ್ಕಂಥದ್ದಾಗಿರುತ್ತೆ. ಓಕೆ, ಇದನ್ನು ಯಾರು ರಚನೆ ಮಾಡೋದಂತಕ್ಕಂಥ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಪ್ರೋಟಾನ್ ಅಂತಕ್ಕಂಥದ್ದು ಏನಿದೆಯೋ ಇದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯಾಗಿದ್ದು ಇದನ್ನು 1957ರಲ್ಲಿ ಜಾನ್ ಬ್ಯಾಕಸ್, ವೆರಿ ಇಂಪಾರ್ಟೆಂಟ್, ಜಾನ್ ಬ್ಯಾಕಸ್ ರವರು ಕಂಡಿಡ್ತಕ್ಕಂಥದ್ದು. ಫಾರ್ಮುಲಾ ಟ್ರಾನ್ಸ್ಲೇಷನ್ ಎಂಬ 2 ಪದಗಳಿಂದ ಈ ಹೆಸರು ಉತ್ಪತ್ತಿಯಾಗಿದೆ. ಫಾರ್ಮುಲಾ ಟ್ರಾನ್ಸ್ಲೇಷನ್ ಟ್ರಾನ್. ಸೊ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತಕ್ಕಂಥದ್ದು ಪ್ರೋಟಾನ್ ಅಂತಕ್ಕಂಥ ಒಂದು ಪದಕ್ಕೆ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಪದ. ಇದನ್ನು ಸಾಮಾನ್ಯವಾಗಿ ಸಂಖ್ಯಾತ್ಮಕ ಮತ್ತು ವೈಜ್ಞಾನಿಕ ಕಂಪ್ಯೂಟಿಂಗ್ಗೆ ಬಳಸಲಾಗುತ್ತದಂತೆ. ಆ್ಯಂಡ್ ನೆಕ್ಸ್ಟು ಅಡಾ ಅಥವಾ ಹದಾ ಬರುತ್ತೆ. ಸೊ ಇದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯೇ ಸಹ ಆಗಿದ್ದು ವಿಶ್ವದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಆದ ಅಡಾ ಲಾವ್ಲೆಸ್ ರವರ ಹೆಸರನ್ನು ಇಡಲಾಗಿದೆ. ವಿಶ್ವದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಯಾರು ಅಂತ ಹೇಳಿದ್ರೆ ಅಡಾ ಲಾವ್ಲೆಸ್. ಇವರ ಹೆಸರನ್ನು ಇದಕ್ಕೆ ಇಟ್ಟಿರ್ತಕ್ಕಂಥ ಒಂದು ಭಾಷೆಗೆ ಅಡಾ ಅಥವಾ ಅಡಾ. ಓಕೆ. ಆ್ಯಂಡ್ ಕ್ಷಿಪಣಿ ನಿಯಂತ್ರಣದಿಂದ ಹಿಡಿದು ವೇತನದಾರರ ಪ್ರಕ್ರಿಯೆ ಮತ್ತು ವಾಯು ಸಂಚಾರ ನಿಯಂತ್ರಣದವರೆಗೂ ಸಹ ವಿವಿಧ ಅನ್ವಯಿಕೆಗಳಲ್ಲಿ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಅಂತೆ. ಈ ಒಂದು ಭಾಷೆಯನ್ನು ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಇದರ ಒಂದು ಅಡಾದ ಒಂದು ಅನ್ವಯಿಕ ಎಲ್ಲೆಲ್ಲಿ ಅಂತ ಕೇಳ್ಬೋದು, ಅಥವಾ ಅದನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ಬೋದು. ಓಕೆ, ಸೊ ಈ ರೀತಿ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ, ನೋಡ್ತಾ ಹೋಗಿ. ಇದು ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.